ಹಲೋ ಆಲ್ ವೆಲ್ಕಮ್ ಟು ರುಚಿಗೌಡಸ್ ಕಿಚನ್. ಸಂಡೇ ಆಯ್ತಪ್ಪ ಅಂತಂದರೆ ಎಲ್ಲರೂ ತಲೆಲೂ ಬರೋದೇ ಬಾಡೂಟ. ಈ ಬಾಡೂಟಕ್ಕೆ ನಮ್ಮ ಮನೆ ಇವತ್ತೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಇವತ್ತು ನಾನಿಲ್ಲಿ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು, ಅದು ನಮ್ಮ ಹಳ್ಳಿನಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ. ಅದು ನಾಟಿ ಮಟನ್ ಫ್ರೆಶ್ಶಾಗಿ ಕಟ್ ಮಾಡಿರೋ ಅಂಥದ್ದು. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಹೆಚ್ಚಿಟ್ಟಿರುವಂತಹ 3 ರಿಂದ 4 ಈರುಳ್ಳಿ, 1 ರಿಂದ 2 ಟೊಮ್ಯಾಟೊ, 1 ರಿಂದ 2 ಇಂಚಷ್ಟು ಶುಂಠಿ, 1 ರಿಂದ 2 ಬೆಳ್ಳುಳ್ಳಿನ ಬಿಡಿಸಿಲ್ಲ ಹಾಕ್ತಾಯಿದ್ದೀನಿ, ಮತ್ತು 3 ರಿಂದ 4 ಪೀಸಷ್ಟು ಚಕ್ಕೆನ ಹಾಕಿ ಸ್ವಲ್ಪ ಲೈಟಾಗಿ ಇದನ್ನು ಹುರ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿ ಅದೇ ಬಿಸಿಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋಣ. ಇನ್ನೊಂದು ಮಿಕ್ಸರ್ ಜಾರ್ಗೆ ತುರಿದಿಟ್ಟಿರುವಂತಹ ಕಾಯಿ ತುರಿ ಇಲ್ಲಿ ನಾನು 1 ಕಪ್ ತೊಗೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ, ನೀವು ಬೇಕು ಅಂತ ಅಂದರೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸಾಂಬಾರು ತುಂಬ ಗಟ್ಟಿ ಬರುತ್ತೆ ಅಂತ ಗಸಗಸೆನ ಆ್ಯಡ್ ಮಾಡ್ತಾ ಇಲ್ಲ. ಸ್ವಲ್ಪ ಕಡಲೆ ಆದರೆ ಸಾಕು, ಸಾಂಬಾರು ತಿಕ್ನೆಸ್ ಬರುತ್ತೆ. ಸೊ ನೋಡಿಕೊಂಡು ನೀವು ಗಸಗಸೆ ಹಾಕಿದ್ರೂ ಕಡಲೆನ ಸ್ವಲ್ಪ ಹಾಕಿ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಕೂಡ ನೀವು ನೋಡ್ಕೊಂಡು ಹಾಕ್ಕೊಬೇಕು, ಯಾಕಂದರೆ ಮಟನಲ್ಲೇ ಫ್ಯಾಟ್ ಇರೋದ್ರಿಂದ ಆಯಿಲ್ ತುಂಬ ಜಾಸ್ತಿ ಆಗೋಗುತ್ತೆ. ಒಂದು 3 ರಿಂದ 4 ಸ್ಪೂನ್ ಆದರೆ ಸಾಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಮಟನಲ್ಲಿರುವಂತಹ ನೀರಿನ ಅಂಶ ಏನಿದೆ ಅದನ್ನೆಲ್ಲ ಡ್ರೈನ್ ಮಾಡಿ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಲೈಟಾಗಿ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಹೋಗೋ ತನಕ ಲೈಟಾಗಿ ಫ್ರೈ ಮಾಡೋಣ. ಇವಾಗ ಈರುಳ್ಳಿ ಮಸಾಲ ಖಾರನ ಏನು ರುಬ್ಬಿಟ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡೋಣ. ಸ್ವಲ್ಪ ನೀರು, ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ರಿಂದ 2 ವಿಷಲ್ನ ಹೊಡಿಸ್ತಾ ಇದ್ದೀನಿ. ಬಿಕಾಸ್ ಮಟನ್ ತುಂಬ ಎಳೆ ಮಟನ್ ಆದ್ದರಿಂದ ಬೆಂದೋಗ್ಬಿಡುತ್ತೆ ಜಾಸ್ತಿ. ಸೊ ನೋಡಿಕೊಂಡು ನೀವು ವಿಷಲ್ನ ಹೊಡಿಸ್ಬೇಕಾಗತ್ತೆ. ವಿಷಲ್ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಟು ಲಿಡ್ಡನ್ನು ಓಪನ್ ಮಾಡಿ ಈ ಈರುಳ್ಳಿ ಮಸಾಲದಲ್ಲಿ ಮಟನ್ ಏನು ಬೆಂದಿರುತ್ತೆ ಈ ಮಟನ್ಗೆ ನಾನಿಲ್ಲಿ ಒಂದು ಬೌಲಲ್ಲಿ 3/4 ಬೌಲಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಈ ಸಾಂಬಾರು ಪುಡಿ ರೆಸಿಪಿ ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನೊಂದು ವಿಡಿಯೋ ಮಾಡಿ ಅದಕ್ಕೆ ಸಪ್ರೇಟಾಗಿ ಹಾಕ್ತೀನಿ. ಸಾಂಬಾರು ಪುಡಿನ ಸ್ವಲ್ಪ ನೀರು ಹಾಕಿ ಗಂಟಿಲ್ದೇ ಇರೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ. ಬೆಂದಿರೋಂತಹ ಮಟನ್ಗೆ ಈ ಕಲಸಿಟ್ಟಿರುವಂತಹ ಸಾಂಬಾರು ಪುಡಿ ಏನಿದೆ ಅದನ್ನು ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ವಾಟರ್ ಹಾಕಿ ಒಂದು 10 ನಿಮಿಷ ಕುದಿಯಕ್ಕೆ ಬಿಡೋಣ. 1-2 ಕುದಿ ಬಂದಿದ್ದು ನೋಡಿ ಕಾಯಿ ಖಾರ ಏನು ಸಪ್ರೇಟಾಗಿ ಆಡಿಸಿಟ್ಕೊಂಡಿರ್ತೀವಿ ಆ ಕಾಯಿ ಖಾರನ ಹಾಕಿ, ನೀರು ಎಷ್ಟು ಬೇಕು, ಸಾಂಬಾರು ಕನ್ಸಿಸ್ಟೆನ್ಸಿ ನಿಮಗೆ ತೆಳು ಬೇಕಾ ಇಲ್ಲ ಗಟ್ಟಿ ಬೇಕಾ ಅದನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿ ನೋಡ್ಕೊಂಡು ಹಾಕಿ. ಉಪ್ಪನ್ನು ಮುಂಚೆನೇ ನಾವು ಈರುಳ್ಳಿ ಮಸಾಲೆಗೆ ಹಾಕಿರ್ತೀವಿ ಉಪ್ಪನ್ನು, ಸೊ ನೋಡಿಕೊಂಡು ಉಪ್ಪು ಹಾಕಿ. ನಾನಿಲ್ಲಿ ಮಟನ್ ಫ್ಯಾಟ್ ಏನಿದೆ ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಮಟನ್ ಫ್ಯಾಟು ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಸೊ ನಾವು ಮುಂಚೆನೇ ಈರುಳ್ಳಿ ಮಸಾಲದಲ್ಲಿ ಏನಾದರೂ ಹಾಕಿ ಫ್ರೈ ಮಾಡ್ಕೊಂಡಿದ್ರೆ ಎಣ್ಣೆ ಅಂಶ ಕೂಡ ತುಂಬ ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಕಾಯಿ ಖಾರ ಎಲ್ಲ ಹಾಕಿದ್ಮೇಲೆ ಮಟನ್ ಫ್ಯಾಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಹಾಕಿಸ್ತಾ ಇದ್ದೀನಿ ಸಾಕು. ನಾವು ಆಲ್ರೆಡಿ 2 ವಿಷಲ್ ಹಾಕ್ಸಿರೋದ್ರಿಂದ 1 ವಿಷಲ್ ಹಾಕ್ಸಿದ್ರೆ ಸಾಕು, ಇಲ್ಲ ಮಟನ್ ತುಂಬ ಬೆಂದು ಹೋಗ್ಬಿಡುತ್ತೆ. ಸೊ ಫೈನಲಿ ನಮ್ಮ ಹಳ್ಳಿ ಶೈಲಿಯ ಮಟನ್ ಸಾಂಬಾರು ರೆಡಿ ಆಗಿದೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನಮ್ಮ ಮಟನ್ ಸಾಂಬಾರು ಹೇಗಿದೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಮಟನ್ ನೋಡಿ ತುಂಬ ಮೃದುವಾಗಿದೆ, ತುಂಬ ಸಾಫ್ಟಾಗಿ ಬೆಂದಿದೆ. ಫ್ಯಾಟ್ ಕೂಡ ತುಂಬ ನೀಟಾಗಿ ಬೆಂದಿದೆ. ಮುಂಚೆನೇ ಹಾಕಿದರೆ ಫ್ಯಾಟ್ ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಸೊ ನೋಡಿಕೊಂಡು ನೀವು ಲಾಸ್ಟಲ್ಲಿ ಫ್ಯಾಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮೆಲ್ಲ ನಾನ್ ವೆಜ್ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ.